ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆಶಿ ಸರ್ಕಸ್ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ಒಕ್ಕಲಿಗ ಸಮುದಾಯ ನಿಂತುಕೊಂಡಿದೆ. ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯದವರಿಂದ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸೊ ಈಗ ಎಷ್ಟು ದಿನಗಳ ಕಾಲ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು. ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ನಿಂತ್ಕೊಂಡು ಕಾಂಗ್ರೆಸ್ ಅನ್ನ ಅಭೂತಪೂರ್ವವಾಗಿ ಗೆಲ್ಲಿಸುವಲ್ಲಿ ಯಶಸ್ವಿಯಾದ್ರು. ಈಗ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ, ಮುಂದಿನ ಸಿಎಂ ಯಾರು ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ. ಅರ್ಧ ಜನ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತಷ್ಟು ಜನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಈಗ ಒಕ್ಕಲಿಗ ನಾಯಕರು, ಸ್ವಾಮೀಜಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರೋದಕ್ಕೆ ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ವಿಜಯನಗರದ ಆದಿಚುಂಚನಗಿರಿಯ ಮಠದಲ್ಲಿ ಸಭೆಯನ್ನ ಒಕ್ಕಲಿಗ ನಾಯಕರು ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಪ್ರಮುಖ ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನೇ ಈ ಬಾರಿ ಸಿಎಂ ಅನ್ನಾಗಿ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಗಾನಂ ಶ್ರೀಕಂಠಯ್ಯ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಒಕ್ಕಲಿಗರ ಪರ ಸಂಘಟನೆಗಳ ಪ್ರಮುಖರು, ಸರ್ಕಾರಿ ನಿವೃತ್ತ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತುಕೊಂಡಿದ್ದಾರೆ. ಬೆಂಬಲಿಗರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಹೈಕಮಾಂಡ್ಗೆ ಒಂದು ರೀತಿ ಒತ್ತಡವನ್ನ ತರುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬೇಕು ಅಂತ ಹೇಳಿ ಬೆಂಬಲಿಗರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಡಿಕೆ ಟೀಮ್ನಿಂದ ಒಕ್ಕಲಿಗ ಲಿಂಗಾಯತ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಿಷ್ಠೆ, ತ್ಯಾಗ, ಆರ್ಥಿಕ ಸಹಾಯವೇ ಅಸ್ತ್ರ ಆಗಿ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿ ಅವರ ಟೀಮ್ ಇದೆಯಲ್ಲ, ಅದೊಂದು ರೀತಿ ಗೇಮ್ ಪ್ಲಾನ್ ಅನ್ನ ಆಡ್ತಾ ಇದೆ. ಡಿಕೆಶಿ ಅವರು ಯಾವ ರೀತಿಯಾಗಿ ನಿಷ್ಠೆಯಾಗಿದ್ರು, ಪಕ್ಷಕ್ಕೆ ತ್ಯಾಗ ಮಾಡಿದ್ರು, ಆರ್ಥಿಕ ಸಹಾಯದ ಅಸ್ತ್ರವನ್ನ ಅವ್ರು ಕೊಟ್ರು, ಅಂದ್ರೆ ಸಹಾಯ ಹಸ್ತವನ್ನ ಚಾಚಿದ್ರು, ಸಾಕಷ್ಟು ಜನರಿಗೆ ಹಣದ ಸಹಾಯವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರನ್ನೇ ನೀವು ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಈಗ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಷ್ಟೇ ಟಾರ್ಗೆಟ್ ಇತ್ತು. ಸಿಎಂ ಯಾರಾಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಇಷ್ಟು ದಿನ ಇರಲಿಲ್ಲ. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನಿನ್ನೆಯಿಂದ ಕೂಡ ಬಿಸಿ ಬಿಸಿ ಚರ್ಚೆಗಳು ಶುರುವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಸಾಕಷ್ಟು ಜನ ಈಗ ಒತ್ತಡವನ್ನ ಹೇರ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಶ್ರುತಿ, ಬಹಳ ಮುಖ್ಯವಾಗಿ ಇದೀಗ ಕೆಪಿಸಿಸಿ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕ ಇಬ್ಬರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಪಕ್ಷವು ಕೂಡ ಬಹುಮತವನ್ನು ಸಾಬೀತುಪಟ್ಟಿದೆ. ಇದೀಗ ಇಬ್ಬರು ನಾಯಕರು ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಯಾ ಸಮುದಾಯಗಳು ಇದೀಗ ತಮ್ಮ ತಮ್ಮ ನಾಯಕರ ಪರವಾಗಿ ಲಾಬಿಯನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನೋಡಿ, ಒಂದ್ ಕಡೆಯಾಗಿ ವಿಪಕ್ಷ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಂಘಟನೆಗಳು, ಮತ್ತೊಂದು ಕಡೆ ಕುರುಬ ಸಮುದಾಯ ಲಾಬಿಯನ್ನು ಮಾಡಿದ್ರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಮತ್ತೆ ಕೆಲ ಸ್ವಾಮೀಜಿಗಳು ಮಹತ್ವದ ಸಭೆಯನ್ನ ಸೇರೋದ್ರ ಮುಖಾಂತರ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನು ಏರುವಂತ ಒಂದು ತಂತ್ರಗಾರಿಕೆಯನ್ನು ಕೂಡ ಅನುಸರಿಸತಕ್ಕಂಥದ್ದು. ಅದರಂತೆ ಇದೀಗ ನಾನು ಆ ಒಂದು ಸಭೆ ನಡೆಯುವಂತ ಆದಿಚುಂಚನಗಿರಿ ಸಮುದಾಯ ಭವನದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ನೂರಾರು ಜನ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಒಕ್ಕಲಿಗ ಸಮುದಾಯದ ಮುಖಂಡರುಗಳು, ಮತ್ತೊಂದು ಕಡೆಯಾಗಿ ಅವರ ಒಂದು ಅಭಿಮಾನಿಗಳು, ಒಕ್ಕಲಿಗ ರೈತರ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇದೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆಗೆ ಕೆಲ ಮುಖಂಡರುಗಳು ಅಂದ್ರೆ ಒಕ್ಕಲಿಗರ ಸಂಘದ ನಿರ್ದೇಶಕರು, ಮತ್ತೊಂದು ಕಡೆಗೆ ಒಕ್ಕಲಿಗ ಸಂಘಟನೆಗಳ ಪದಾಧಿಕಾರಿಗಳು, ಮತ್ತೊಂದು ಕಡೆಯಾಗಿ ಡಿಕೆಶಿ ಬೆಂಬಲಿಗರು, ಮತ್ತೊಂದು ಕಡೆಗೆ ಕೆಲ ಜನಪ್ರತಿನಿಧಿಗಳು ಕೂಡ ಭೇಟಿ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಈ ಒಂದು ಸಭೆಯ ಆಯೋಜಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಅಂದ್ರೆ ಒಕ್ಕಲಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ಆಡಿಟರ್ ಎಲ್ಸ್ವಾಡಿ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತಿನ ಸಭೆಯ ಉದ್ದೇಶ ಏನು ಸರ್? ಇವತ್ತಿನ ಸಭೆಯ ಉದ್ದೇಶ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಇವತ್ತು ನಾವು ಒತ್ತಡ ಏರುವ ಮೂಲಕ ಸುಮಾರು 20 ವರ್ಷಗಳ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ಸಮಾಜಕ್ಕೆ ಮುಖ್ಯಮಂತ್ರಿ ಅಂತ ಆಗುವಂಥ ಅವಕಾಶ ಸಿಕ್ಕದೆ. ಅಂದು ಎಸ್.ಎಂ. ಕೃಷ್ಣರವರು 1999ರಲ್ಲಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಕ್ಕಿತ್ತು. ಪ್ರತಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪ್ರಸೂತಿ ಇದೆ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೋ ಅವರೇ ಮುಖ್ಯಮಂತ್ರಿ ಆಗುವಂಥ ಅವಕಾಶನ ಈ ಒಂದು ಪದ್ಧತಿಯನ್ನು ಕಾಂಗ್ರೆಸ್ ಪಕ್ಷ ಇಟ್ಕೊಂಡ್ ಬಂದಿದೆ. ಅಂದು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು. ದೇವರಾಜ್ ಅವರು ಇರ್ಬೋದು, ಗುಂಡೂರಾವ್ ಅವರು ಇರ್ಬೋದು, ಇನ್ನು ಇತರ ಸಮಾಜದ ಮುಖಂಡರುಗಳು ಆದಂಥ ಸಂದರ್ಭದಲ್ಲೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ
ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಒಕ್ಕಲಿಗರ ಸಮಾಜರಾಗಿರೋದ್ರಿಂದ ಹೆಚ್ಚಿನ ಮತಗಳನ್ನು ಪಡೆಯುವುದರ ಮೂಲಕ ಈ ರಾಜ್ಯಕ್ಕೆ ಹೆಚ್ಚಿನ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿರೋದು ನಮ್ಮ ಸಮಾಜದವರು. ಅದರ ದೃಷ್ಟಿ ಇಟ್ಕೊಂಡು ಈಗಾಗಲೇ ಬೇರೆಯವ್ರನ್ನ ಯಾರು ನಾವು ಮುಖ್ಯಮಂತ್ರಿ ಮಾಡಬೇಡಿ ಅಂತ ಯಾರು ಕೂಡ ನಮ್ಮ ಸಮಾಜದವರು ಒತ್ತಡ ಇಲ್ಲ. ಯಾಕೆಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಆಗಿರೋರು ಕೆಲವರು ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು. ಈಗ ಒಂದ್ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಬೇಡಿಕೆಗೆ ತಮ್ಮ ಮನವಿಗೆ ಸ್ಪಂದಿಸುತ್ತಾ ಅಂತ ಒಂದು ವಿಶ್ವಾಸ ಇದೆ. ವಿಶ್ವಾಸ ಒಂದ್ ವೇಳೆ ಏನಾದರೂ ಹೈಕಮಾಂಡ್ ತಮ್ಮ ಮನವಿಗೆ ಬೇಡಿಕೆಗೆ ಮನ್ನಣೆ ನೀಡದೇ ಇದ್ರೆ ಒಕ್ಕಲಿಗ ಸಮುದಾಯದ ಸ್ಟ್ಯಾಂಡ್ ಏನು, ಈ ಸಭೆಯ ಸ್ಟ್ಯಾಂಡ್ ಏನು? ನಾವು ಈಗಾಗಲೇ ಒತ್ತಡ ಮಾಡ್ತಾ ಇದ್ದೀವಿ. ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ. ಆ ಸಭೆಯ ಮೂಲಕ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಡ ತರುವಂತ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಆಗಲ್ಲ ಅನ್ನೋದೇನಿಲ್ಲ, ಅದೇ ಆಗ್ತದೆ. ಆದರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಈಗಾಗಲೇ ಹಲವಾರು ಸಂಘಟನೆಗಳನ್ನ ಮಾಡಿ ಅವ್ರ ಮೇಲೆ ಇಡಿ, ಐಟಿ, ಸಿಬಿಐ ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದಾರೆ. ಯಾವುದೇ ಒಬ್ಬ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದರೂ ಕೂಡ ಇಂಥ ಒಂದು ಕಷ್ಟವನ್ನು ಅನುಭವಿಸಿಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಕೂಡ ಯಾರು ಕೂಡ ಆ ಒಂದು ವ್ಯವಸ್ಥೆನ, ಆ ಕಷ್ಟನ ಪಟ್ಟಿಲ್ಲ. ಹಗಲಿರುಳು ದುಡ್ದು ಸುಮಾರು 2 ಗಂಟೆಗಳ ಕಾಲ ಅವ್ರ ನಿದ್ದೆಯನ್ನು ಮಾಡಿ ಸಂಘಟನೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಕೊಡಲೇಬೇಕು. ಕೊಡದಲ್ಲೇ ಇದ್ದ ಪರಿಸ್ಥಿತಿನಲ್ಲಿ ನಮ್ಮ ಸಮಾಜದ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಸ್ವಾಮೀಜಿಗಳು ಏನು ತೀರ್ಮಾನ ತಗೋತಾರೋ ನಮ್ಮೆಲ್ಲ ಸಂಘಟನೆಗಳು ಅದಕ್ಕೆ ಬದ್ಧರಾಗಿರ್ತೀವಿ ನಾವು. ಸರ್, ಇವತ್ತಿನ ಸಭೆಗೆ ಯಾರ್ಯಾರು ಬರ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಶುರುವಾಗುತ್ತೆ ಸರ್? ಈ ಸಭೆಗೆ ಎಲ್ಲ ಒಕ್ಕಲಿಗರ ಸಮಾಜದ ಮುಖಂಡರು ಬರ್ತಾರೆ. ಮತ್ತೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಖಂಡರಿಗೆ ಒಂದು ಇದೀಗ ನಮ್ಮ ಜೊತೆ ಮಾತನಾಡಕ್ಕೆ ಮುರಳೀಧರ್ ಹಾಲಪ್ಪರು ಇದ್ದಾರೆ. ಮಾತಾಡ್ತೀನಿ ಸರ್, ಇವತ್ತಿನ ಸಭೆ ಉದ್ದೇಶ ಏನು ಸರ್? ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಶಾಸಕರು ಗೆಲ್ಲೋದಕ್ಕೆ ಮುಖ್ಯ ಕಾರಣರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾಡಿದಂಥ 5 ವಾಗ್ದಾನಗಳಿತ್ತಲ್ಲ, ಅದೇ ಒಂದು 25-30% ಹೆಚ್ಚಿಗೆ ಓಟುಗಳನ್ನ ಶೇಖರಣೆಗೆ, ಹಾಗೆಯೇ ಒಕ್ಕಲಿಗ ಸಮುದಾಯದ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಒಂದು ಕಡೆ ಕ್ರೋಢೀಕರಣ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು. ಹಿಂದೆ JDSಗೆ ಅದು ಸ್ವಲ್ಪ ಮತಗಳು ಹೋಗ್ತಾ ಇದ್ದಿದ್ದನ್ನೆಲ್ಲ ಒಂದು ಕಡೆ ಒಂದು ಸೈಡೆಡ್ ಆಗಿ ವೋಟ್ ಬೀಳಲಿಕ್ಕೆ ಕಾರಣ ತಾವುಗಳೆಲ್ಲ ನೋಡಿದರೆ ಶಾಸಕರುಗಳು 36 ಜನ ಒಕ್ಕಲಿಗ ಸಮುದಾಯದ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಿದ್ದಾರೆ. ಅದರ ಜೊತೆಗೆ ಸರ್ವರಿಗೂ ಸಲ್ಲುವಂಥ ವ್ಯಕ್ತಿತ್ವ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಇವತ್ತಿನ ಸಭೆಗೆ ಯಾವ್ಯಾವ ಸ್ವಾಮೀಜಿಗಳು ಬೆಂಬಲ ಇದೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಯಾವೆಲ್ಲ ಮುಖಂಡರುಗಳು ಭಾಗವಹಿಸ್ತಾರೆ? ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಚುನಾವಣೆಗಿಂತ ಮುಂಚೆ ಈ ರಿಸಲ್ಟ್ ಬಂದ ಮೇಲೆ ಈಗಲೂ ಸಹಿತ ಸ್ವಾಮೀಜಿಗಳು ನಾವು ಡಿಕೆಶಿ ಬೆಂಬಲಿಗರ ಸಭೆ ಬೆನ್ನಲ್ಲೇ ಕುರುಬ ಸಂಘದಿಂದಲೂ ಕೂಡ ಸಭೆಯನ್ನ ಕರೆಯಲಾಗಿದೆ. ಗಾಂಧಿನಗರದ ಕುರುಬ ಸಂಘದ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಮತ್ತೊಂದು ಕಡೆಗೆ ಕುರುಬರ ಸಂಘದಿಂದ ಕೂಡ ಒತ್ತಡವನ್ನ ಹೇರಲಿಕ್ಕೆ ಮುಂದಾಗಿರೋದು. ಈಗೇನು ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದು ಬೆಂಬಲವನ್ನ ಕೊಟ್ಕೊಂಡು ಸಭೆಯನ್ನ ನಡೆಸಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಒತ್ತಡದ ಸಭೆಯನ್ನ ಏನ್ ಮಾಡ್ತಾ ಇದ್ದಾರೆ ಈಗ ಒಂದು ಕಡೆ. ಅದಕ್ಕೆ ಪ್ರತ್ಯುತ್ತರವಾಗಿ ಡಿಕೆಶಿ ಬೆಂಬಲಿಗರ ಸಭೆಯ ಬೆನ್ನಲ್ಲೇ ಕುರುಬ ಸಂಘದಿಂದಲೂ ಕೂಡ ಮತ್ತೊಂದು ಕಡೆ ಸಭೆ ಇದೀಗ ನಡೀತಾ ಇದೆ. ಗಾಂಧಿನಗರದ ಕುರುಬ ಸಂಘದ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಸಿದ್ದರಾಮಯ್ಯನವರನ್ನೇ ಸಿಎಂ ಮಾಡಬೇಕು ಅಂತ ಹೇಳಿ ಕುರುಬರ ಸಂಘದವರು ಒತ್ತಡವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಈಗಾಗಲೇ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರಪ್ಪ, ಕುರುಬ ಸಮಾಜದ ಪ್ರಭಾರಿ ಅಧ್ಯಕ್ಷರಾಗಿರುವಂತಹ ಸುಬ್ರಹ್ಮಣ್ಯ ಅವರು, ಬಿಬಿಎಂಪಿಯ ಮಾಜಿ ಉಪಕ್ಷ ನಾಯಕ ಎಂ ಶಿವರಾಜು, ಇವರೆಲ್ಲರ ನೇತೃತ್ವದಲ್ಲಿ ಸಭೆಯನ್ನ ನಡೆಸುವಂತಹ ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಜನ ಒತ್ತಡವನ್ನ ಹೇರೋ ಕೆಲಸ ಮಾಡ್ತಾ ಇದ್ರೆ, ಈಗ ಮತ್ತೊಂದು ಕಡೆಗೆ ಕುರುಬ ಸಮುದಾಯದಿಂದಲೂ ಕೂಡ ಸಿದ್ದರಾಮಯ್ಯನವರನ್ನ ಸಿಎಂ ಆಗಿ ಘೋಷಣೆ ಮಾಡಬೇಕು ಅನ್ನೋ ರೀತಿಯ ಲೆಕ್ಕಾಚಾರಗಳಿಂದ ಮೀಟಿಂಗ್ ಅನ್ನ ನಡೆಸ್ತಾ ಇರೋದು. ಏನ್ ಅಪ್ಡೇಟ್ ಸಿಗ್ತಾ ಇದೆ, ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳು ನಡೀತಾ ಇದೆ? ಒಂದ್ ಕಡೆ
ರಾಜ್ಯ ಒಕ್ಕಲಿಗರ ಸಂಘ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು, ಒಕ್ಕಲಿಗರ ಅವಕಾಶವನ್ನು ಕೊಡಬೇಕು. ಒಕ್ಕಲಿಗರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ. ಎಸ್.ಎಂ. ಕೃಷ್ಣನ್ ನಂತರ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರೊಬ್ಬರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರುವಂತದ್ದು. ಹಾಗಾಗಿ ಒಕ್ಕಲಿಗರನ್ನೇ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒತ್ತಾಯ ಮತ್ತು ಒತ್ತಡ ಇರಲಿಕ್ಕೆ ಮತ್ತು ಆಗ್ರಹ ಮಾಡಲಿಕ್ಕೆ ಈಗಾಗಲೇ ಒಕ್ಕಲಿಗರ ಸಂಘದ ಮಹತ್ವದ ಸಭೆ ನಡೆದಿರುವಂತದ್ದು. ಸಭೆಯಲ್ಲಿ ಒಕ್ಕಲಿಗ ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು. ಹೈಕಮಾಂಡ್ ಕೂಡ ಡಿ.ಕೆ. ಶಿವಕುಮಾರ್ ಪಕ್ಷದ ಉಳಿವಿಗಾಗಿ ಪಕ್ಷ ಸಂಘಟನೆಯನ್ನ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. ಸಾಮಾನ್ಯಂತೆ ವಾಡಿಕೆಯಂತೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಯಾರಿರ್ತಾರೆ ಅವರು ಬಹುಮತ ಬಂದಲ್ಲಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಆಬ್ವಿಯಸ್ಲಿ ಆಗಿರ್ತಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒತ್ತಾಯವನ್ನು ಆಗ್ತಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಕುರುಬರ ಸಂಘ ಆಕ್ಟಿವ್ ಆಗಿರುವಂತದ್ದು. ರಾಜ್ಯ ಕುರುಬರ ಸಂಘದಿಂದಲೂ ಕೂಡ ಇದೀಗ ಸಿದ್ದರಾಮಯ್ಯರವರನ್ನ ಮುಖ್ಯಮಂತ್ರಿಯನ್ನ ಮಾಡಬೇಕು. 5 ವರ್ಷ ಯಶಸ್ವಿ ಆಡಳಿತವನ್ನ ಕೊಟ್ಟಿದ್ದಾರೆ, ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಎಲ್ಲಾ ಭಾಗ್ಯಗಳು ಕೂಡ ಕಾಂಗ್ರೆಸ್ಗೆ ಇವತ್ತಿನ ಚುನಾವಣೆಯಲ್ಲಿ ಕೂಡ ಅನುಕೂಲ ಆಗಿರುವಂತದ್ದು. ಈಗಾಗಲೇ ಕುರುಬ ಸಮುದಾಯದ 14ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಆಯ್ಕೆ ಆಗಿರುವಂತದ್ದು. ಜೊತೆಗೆ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರ ಪ್ರಭಾವದಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯರವರನ್ನ ಈ ಬಾರಿ ಮತ್ತೆ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಕುರುಬರ ಸಂಘ ಒತ್ತಾಯವನ್ನು ಮಾಡಿರುವಂತದ್ದು. ಆ ಮುಖಾಂತರ ಇದೀಗ ಜಾತಿ ಸಂಘಟನೆಗಳು ತಮ್ಮ ತಮ್ಮ ನಾಯಕರ ಪರವಾಗಿ ಲಾಬಿ ಮಾಡಲಿಕ್ಕೆ ಇಳಿದಿರುವಂತದ್ದು. ಒಂದು ಕಡೆ ಒಕ್ಕಲಿಗರ ಸಂಘ, ಇನ್ನೊಂದು ಕಡೆ ಕುರುಬರ ಸಂಘ. ಈಗ ಇದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಸರ್ಕಾರ ರಚನೆಯಾದ ಬಳಿಕ ಸಚಿವ ಸ್ಥಾನಕ್ಕೂ ಕೂಡ ಅನೇಕ ಜಾತಿ ಸಂಘಟನೆಗಳು ಒತ್ತಡ ಮತ್ತು ಒತ್ತಾಯ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ರೂಪುರೇಷೆಯನ್ನ ಮಾಡಿಕೊಂಡಿರುವಂತದ್ದು. ಶ್ರುತಿ, ಓಕೆ, ಸೊ ಸಂಜೆಯ ಹೊತ್ತಿಗೆ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಥ್ಯಾಂಕ್ ಯು ಪಟೇಲ್, ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನೋಡೋಣ ಸಂಜೆ 6 ಗಂಟೆಯ ವೇಳೆಗೆ ಯಾವ್ಯಾವ ರೀತಿಯಾದಂತಹ ಒಂದು ಕ್ಲಿಯರ್ ಪಿಕ್ಚರ್ ಈ ಮುಂದಿನ ಸಿಎಂ ಯಾರು ಅನ್ನೋ ವಿಚಾರಕ್ಕೆ ಸಿಗುತ್ತೆ ಅಂತ ಕಾದು ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದು ಬಾಕಿ ಇದೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ದೆಹಲಿಗೆ ಪಯಣವನ್ನು ಕೂಡ ಬೆಳೆಸಿದ್ರು. ಅಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ, ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. बेंगलुरु को शाम में वो पहुंचेंगे. उसके बाद वो सीएलपी की मीटिंग होगी और सीएलपी के मीटिंग के बाद उनकी जो भी राय होगी वो हाईकमांड को कम्युनिकेट करेंगे. फिर उसके बाद हाईकमांड यहाँ से अपना निर्णय भेजेगा. सर, सोनिया मैडम का भೇಟಿ ಆಗ್ತಿದೆ ಸರ್. सोनिया गांधी भೇಟಿ ಆಗ್ತಿದೆ सर. आज घोषणा हो जाएगी सर. अरे आज तो गए हैं घोषणा, कैसा पूछते आप. सर ಇವತ್ತೇನ सोनिया गांधी ಭೇಟಿ ಆಗ್ತಿದೆ ಸರ್. ठीक है, आप ले लो सब आ जाओ. ಒಂದು ಕಡೆ ಈಗಾಗಲೇ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿದ್ದಾಗಿದೆ. ಸೊ ಅಲ್ಲಿ ಯಾಕಂದ್ರೆ ಸೋನಿಯಾ ಗಾಂಧಿ ಅವರನ್ನ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ, ಯಾಕಂದ್ರೆ ಸೋನಿಯಾ ಗಾಂಧಿ ಅವರ ಬುಲಾವ್ ಮೇರೆಗೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿದ್ದಾರೆ. ಸೊ ಅವರ ಅಭಿಪ್ರಾಯವನ್ನು ಅವರು ಏನ್ ಹೇಳ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಳಿ ಕೂಡ ಚರ್ಚೆಯನ್ನ ನಡೆಸ್ತಾರೆ. ಸೊ ಈಗಾಗಲೇ ಒಂದು ಕಡೆಗೆ ಶಾಸಕರು ಏನ್ ಹೇಳ್ತಾರೋ, ಸೊ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಭೆಯನ್ನ ನಡೆಸಿ ಅಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ, ಸೊ ಆ ನಂತರ ಅಬ್ಸರ್ವರ್ ಏನ್ ಹೇಳ್ತಾರೋ ಸೊ ಅದರ ಮೇಲೆ ಸಿಎಂ ಅನ್ನ ಆಯ್ಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳು ಒಂದು ಕಡೆ ಇದೆ. ಸೊ ಅದಕ್ಕೂ ಮುಂಚೆ ಇಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಬೇಕಾಗಿರುವುದು ಅನಿವಾರ್ಯ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲೇ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆವರೆಗೂ ಕೂಡ ಇಲ್ಲೇ ಬೀಡುಬಿಟ್ಟಿದ್ರು, ರಾಜ್ಯದಲ್ಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗಿದ್ರು. ಅದೆಲ್ಲ ಆದ ಮೇಲೆ ಕಾಂಗ್ರೆಸ್ ಗೆಲುವಿನ ಪತಾಕೆಯನ್ನ ಹಾರಿಸಿದ ಮೇಲೆ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಪಯಣವನ್ನ ಬೆಳೆಸಿದ್ರು. ಈಗ ಅಲ್ಲಿ ಹೋಗಿ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಬೆಳವಣಿಗೆಗಳಾಗುತ್ತೆ, ಅಥವಾ ಅಲ್ಲಿಂದಲೇ ಅನೌನ್ಸ್ ಆಗುತ್ತಾ, ಅಥವಾ ವಾಪಸ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರಾ ಎಐಸಿಸಿ ಅಧ್ಯಕ್ಷರು ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದ ಪ್ರಕಾರ ಸೊ ನಾರ್ಮಲ್ ಆಗಿ ಅವರು ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಹೋಗಿದ್ದಾರೆ, ಅದೇನು ಹೊಸ ವಿಚಾರ ಅಲ್ಲ. ಸೊ ಅವ್ರು ಯಾವಾಗ ಬೇಕಾದ್ರೂ ಬರ್ತಾರೆ, ಬಟ್ ಎಐಸಿಸಿ ಅಧ್ಯಕ್ಷರು ಅಂತ ಹೇಳಿದಾಗ ಅವ್ರು ದೆಹಲಿಯಲ್ಲಿ ಇರಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಹೋಗಿದ್ದಾರೆ. ಇಷ್ಟು ದಿನಗಳ ಕಾಲ ಎಲೆಕ್ಷನ್ ಅಂತ ಹೇಳಿ ಇಲ್ಲಿಗೆ ಆಗಮಿಸಿದ್ರು. ಈಗ ಅವರ ಜವಾಬ್ದಾರಿ ಮುಗಿದಿದೆ ಇಲ್ಲಿ, ಸೊ ಹಾಗಾಗಿ ಹೋಗಿದ್ದಾರೆ. ಅದ್ರಲ್ಲೇನು ಸ್ಪೆಷಾಲಿಟಿ ಇಲ್ಲ ಅನ್ನೋ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು. ಸೊ ಈಗ ಎಐಸಿಸಿ ಅಧ್ಯಕ್ಷರ ನಡವಳಿಕೆ ಕೂಡ ಸಾಕಷ್ಟು ರೀತಿಯಾದಂತಹ ಕುತೂಹಲವನ್ನ ಮೂಡಿಸಿದೆ. ಸೊ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಅಲ್ಲಿ ಅವರ ಒಪಿನಿಯನ್ ತೆಗೆದುಕೊಂಡು ಸೊ ಅಲ್ಲಿಂದ ಇಲ್ಲಿಗೆ ಬರ್ತಾರಾ, ಅಥವಾ ಏನಾಗುತ್ತೆ? ಇವತ್ತು ಸಂಜೆ ಒಂದು ಕಡೆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಕೂಡ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ. ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಷ್ಟು ದಿನ ಒಂದು ಲೆಕ್ಕಾಚಾರ ಆಯ್ತು ಅಂತ ಹೇಳಿದ್ರೆ ಇವತ್ತಿನಿಂದ ಮತ್ತೊಂದು ಲೆಕ್ಕಾಚಾರ. ಸೊ ಸಂಜೆವರೆಗೆ ಬಹಳ ಕ್ಯೂರಿಯಾಸಿಟಿ ಇದೆ, ಯಾರು ಮುಂದಿನ ಸಿಎಂ ಆಗ್ತಾರೆ, ಹಾಗಾದ್ರೆ ಸಿದ್ದರಾಮಯ್ಯನವರ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಅಂತ ಹೇಳಿ. ಯಾಕಂದ್ರೆ ಇಬ್ಬರು ನಾಯಕರು ಸಮರ್ಥವಾಗಿ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ಕಾರಣಕ್ಕೆ ಕಾಂಗ್ರೆಸ್ ಗೆಲುವಿನ ಪತಾಕೆಯನ್ನ ಹಾರಿಸಿದೆ. ಈಗಾಗಲೇ ನಾವು ಕಳಿಸಿದ್ದೇವೆ ಅಬ್ಸರ್ವರ್ಸ್, ಇವತ್ತು ಸಾಯಂಕಾಲ ಹೋಗಿ ಮುಟ್ತಾರೆ. ಮತ್ತು ಆ 3 ಅಬ್ಸರ್ವರ್ಸು
ಎಲ್ಲ ಸಮೀಕ್ಷೆ ಮಾಡಿ ಎಲ್ಲರ ಒಪಿನಿಯನ್ ಕೇಳಿಕೊಂಡು ತದನಂತರ ಅವರು ಹೈಕಮಾಂಡ್ಗೆ ಅವ್ರ ರಿಪೋರ್ಟ್ ಕಳಿಸ್ತಾರೆ. ಕಳಿಸಿದ ಮೇಲೆ ಇಲ್ಲಿ ನಮ್ಮ ಹೈಕಮಾಂಡ್ನಲ್ಲಿ ಎಲ್ಲ ಲೀಡರ್ಸ್ ಕುಂತು ಅದರ ಮೇಲೆ ವಿಚಾರ ವಿಮರ್ಶೆ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾರೆ. ಎಷ್ಟು ದಿನದೊಳಗಾಗಿ ಈ ಪ್ರಕ್ರಿಯೆ ಮುಗಿಬಹುದು? ಆದಷ್ಟು ಬೇಗನೆ. ಶಾಸಕರ ಅಭಿಪ್ರಾಯ ಅಂತಿಮನ ಅಥವಾ ನಿಮಗೆ ಎಷ್ಟು ಸಲ ಹೇಳಬೇಕು? ಅಲ್ಲಿ ಹೋಗಿದ್ದಾರೆ ಅಬ್ಸರ್ವರು, ಆಮೇಲೆ ಇಲ್ಲಿ ರಿಪೋರ್ಟ್ ಹೈಕಮಾಂಡ್ ಕೊಡ್ತಾರೆ. ಆಮೇಲೆ ಒಂದ್ ಕಡೆ ಖರ್ಗೆ ಅವರು ದೆಹಲಿಗೆ ಪಯಣವನ್ನ ಬೆಳೆಸುತ್ತಿದ್ದ ಹಾಗೆ ಮತ್ತೊಂದು ಕಡೆಗೆ ಎಐಸಿಸಿಯ ವೀಕ್ಷಕರು ಕೂಡ ಬೆಂಗಳೂರಿಗೆ ಆಗಮಿಸಿದ್ರು. ಸಿಎಂ ಆಯ್ಕೆಗೆ ಬಂದಿದ್ದಾರೆ 3 ವೀಕ್ಷಕರು. ಈಗಾಗಲೇ ಇವತ್ತಿನ ಸಂಜೆಯ ಸಿಎಲ್ಪಿ ಮೀಟಿಂಗ್ ನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಲ್ಲಿ ಪ್ರಮುಖ ಜವಾಬ್ದಾರಿಯನ್ನ ಕೂಡ ಈ 3 ವೀಕ್ಷಕರು ವಹಿಸಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಖರ್ಗೆ ಅವರು ದೆಹಲಿಗೆ ಹೋಗ್ತಿದ್ದ ಹಾಗೆ ಆ ಕಡೆಯಿಂದ ಎಐಸಿಸಿ ವೀಕ್ಷಕರು ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ಸಿಎಲ್ಪಿ ಮೀಟಿಂಗ್ ಕೂಡ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಒಂದು ಕಡೆ ಮಹಾರಾಷ್ಟ್ರದ ಮಾಜಿ ಸಿಎಂ ಆಗಿರುವಂತಹ ಸುಶೀಲ್ ಕುಮಾರ್ ಶಿಂಧೆ ಅವರು, ಎಐಸಿಸಿ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಜಿತೇಂದ್ರ ಸಿಂಗ್ ಅವರು, ಎಐಸಿಸಿಯ ಮಾಜಿ ಕಾರ್ಯದರ್ಶಿ ಆಗಿರುವಂತಹ ದೀಪಕ್ ಬಬಾರಿಯಾ ಅವರು, ಈ 3 ಅಬ್ಸರ್ವರ್ ಅನ್ನ ನೇಮಕ ಮಾಡಲಾಗಿದೆ. ಸೊ ಇವರು ಸಿಎಲ್ಪಿ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಮೊದಲನೇದಾಗಿ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಯಾರ ಪರವಾಗಿ ಎಷ್ಟೆಷ್ಟು ಶಾಸಕರ ಬೆಂಬಲ ಇದೆ ಅನ್ನೋ ಲೆಕ್ಕವನ್ನ ಕಲೆ ಹಾಕ್ತಾರೆ ಮೊದಲನೇದಾಗಿ. ಸೊ ಕೈ ಎತ್ತೋದ್ರ ಮುಖಾಂತರ ಅಥವಾ ತಲೆ ಎಣಿಸೋದ್ರ ಮುಖಾಂತರ ಒಂದು ಲೆಕ್ಕಾಚಾರ, ಒಂದು ಕ್ಲಾರಿಟಿಗೆ ಅವ್ರು ಬರ್ತಾರೆ. ಎಷ್ಟೆಷ್ಟು ಜನ ಶಾಸಕರು ಯಾರ್ಯಾರ ಫಲವಾಗಿದ್ದಾರೆ ಅಂತ ಹೇಳಿ ಸೀಕ್ರೆಟ್ ವೋಟಿಂಗ್ ಕೂಡ ಮಾಡಬಹುದು. ಯಾಕಂದ್ರೆ ಸಾಮಾನ್ಯವಾಗಿ ಬಹಿರಂಗವಾಗಿ ಇಬ್ಬರನ್ನ ಕೂರಿಸಿಕೊಂಡು ಯಾವ ಶಾಸಕರು ಯಾರ ಪರವಾಗಿ ಒಲವನ್ನ ತೋರಿಸ್ತಾರೆ ಅಂತ ಹೇಳಲಿಕ್ಕೆ ಬಹಳ ಅಸಾಧ್ಯ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಸೊ ಹೇಳಲಿಕ್ಕೂ ಕೂಡ ಧೈರ್ಯವಾಗಿ ಹೇಳೋದಿಲ್ಲ, ಬಹಿರಂಗವಾಗಿ ಹೇಳೋದಕ್ಕೂ ಹಿಂದೂ ಮುಂದೆ ನೋಡುವಂತಹ ಪರಿಸ್ಥಿತಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಸೀಕ್ರೆಟ್ ವೋಟಿಂಗ್ ಅನ್ನ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಅಂತಿಮವಾಗಿ ಶಾಸಕಾಂಗ ಸಭೆಯಲ್ಲಿ ಘೋಷಣೆಯಾಗುತ್ತೆ. ಎಐಸಿಸಿ ಅಧ್ಯಕ್ಷರು ಹೇಳ್ತಿದ್ದ ಹಾಗೆ ಈಗಾಗಲೇ 3 ಅಬ್ಸರ್ವರ್ ಏನಿದ್ದಾರೆ ಈಗಾಗಲೇ ಸಂಜೆಯ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಅದಾದ ಮೇಲೆ ಸೊ ಕಂಪ್ಲೀಟ್ ಆಗಿ ಒಂದು ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ತಲುಪಿಸ್ತಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ ಹರಪನಹಳ್ಳಿಯ ಪಕ್ಷೇತರ ಶಾಸಕಿ, ಹರಪನಹಳ್ಳಿಯ ನೂತನ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು. ಸೊ ಟ್ವೀಟ್ ಮಾಡೋದ್ರ ಮುಖಾಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ಹರಪನಹಳ್ಳಿಯ ಪಕ್ಷೇತರ ಶಾಸಕಿಯಾಗಿರುವಂತಹ ಲತಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಪಕ್ಷವನ್ನ ಅವರು ಸೇರ್ಕೊಂಡಿದ್ದಾರೆ. ಸೊ ಬೆಳಗ್ಗೆ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿದ್ರು. ಸೊ ಆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಟ್ವೀಟ್ ಮಾಡೋದ್ರ ಮುಖಾಂತರ ಪಕ್ಷೇತರ ಶಾಸಕಿಯಾಗಿದ್ದಂತಹ ಲತಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿರೋದಾಗಿ ಅಧಿಕೃತವಾಗಿ ತಿಳಿಸಿದ್ದಾರೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನ ಬನ್ನಿ ನೋಡೋಣ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಫಲ ನಿಮ್ಮದು.